ಇನ್ನು ತರುಣ್ ತೇಜ್ಪಾಲ್ ತೆಹಲ್ಕಾ ನಿಯತಕಾಲಿಕೆಯ ಮೂಲಕ ತನಿಖಾ ಪತ್ರಿಕೋದ್ಯಮದಲ್ಲಿ ದೊಡ್ಡದಾದಂತಹ ಸಂಚಲನವನ್ನು ಮೂಡಿಸಿದಂಥವರು. ಆಪರೇಷನ್ ವೆಸ್ಟ್ ಎಂಡ್, ಮ್ಯಾಚ್ ಫಿಕ್ಸಿಂಗ್ನಂತಹ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಪ್ರಕರಣಗಳನ್ನು ಹೊರತಂದಂಥವರು. ಆದರೆ ಅತ್ಯಾಚಾರ ಪ್ರಕರಣದಲ್ಲಿ 10 ವರ್ಷಗಳ ಹಿಂದೆ 10 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. 2013ರಲ್ಲಿ ಕಿರಿಯ ಸಹೋದ್ಯೋಗಿ ಮೇಲೆ ಎಸಗಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ತರುಣ್ ತೇಜ್ಪಾಲ್ ದೋಷಿಯಾಗಿದ್ದಾರೆ. ಈ ಬಗ್ಗೆ ಬಾಂಬೆ ಹೈಕೋರ್ಟ್ನ ಗೋವಾ ಪೀಠ ತೀರ್ಪು ನೀಡಿದ್ದು ತರುಣ್ ತೇಜ್ಪಾಲ್ಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಶರಣಾಗೋದಿಕೆ ತರುಣ್ ತೇಜ್ಪಾಲ್ಗೆ ನ್ಯಾಯಾಲಯ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಈ ಪ್ರಕರಣವನ್ನು ನಾವು ಗಮನಿಸಬೇಕು. 2013ರ ನವೆಂಬರ್ನಲ್ಲಿ ಗೋವಾದ ರೆಸಾರ್ಟ್ನಲ್ಲಿ ಇದೊಂದು ಕೃತ್ಯ ನಡೆದಿರುತ್ತೆ. ತರುಣ್ ತೇಜ್ಪಾಲ್ ಅವರು ಲಿಫ್ಟ್ನಲ್ಲಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಬಂದಿರುವಂಥದ್ದು. ಕಿರಿಯ ಸಹೋದ್ಯೋಗಿ ಈ ಸಂಬಂಧವಾಗಿ ಒಂದು ದೂರನ್ನು ದಾಖಲಿಸ್ತಾರೆ. 2013ರ ನವೆಂಬರ್ 30ರಂದು ತೇಜ್ಪಾಲ್ ಅವರನ್ನ ಬಂಧಿಸಲಾಗಿತ್ತು. 1 ವರ್ಷದ ಒಳಗಾಗಿ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು. ಗೋವಾ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ 2017ರಿಂದ 2021ರವರೆಗೆ ನಡೆದಿತ್ತು. ಈ ಒಂದು ಪ್ರಕರಣದ ವಿಚಾರಣೆ ನಡೆಸಿರ್ತಕ್ಕಂತಹ ಸೆಷನ್ಸ್ ಕೋರ್ಟ್ನಲ್ಲಿ ತೇಜ್ಪಾಲ್ ಅವರಿಗೆ ಖುಲಾಸೆಯಾಗಿತ್ತು. ಈ ತೀರ್ಪನ್ನು ಪ್ರಶ್ನಿಸಿ ಗೋವಾ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠದಿಂದ ಇವತ್ತು ತೀರ್ಪು ಹೊರಬಿದ್ದಿದೆ. सुप्रीम कोर्ट जाएंगे, 100% जाएंगे, हमको कोई डाउट नहीं है। हम 13 साल से एक पॉलिटिकल वेंडारा के पीछे, तहलका के काम की वजह से पीछे मेरे पीछे पड़े हुए हैं। तो हम लोगों ने इस ट्रायल कोर्ट में 7.5 साल पूरा केस लड़के हम लोग अक्विट हुए। अभी ये लोग फिर पीछे पड़ गए हैं। जो इनके साथ लोग हैं उनको तो ये सब अक्विट कर देते हैं। जिन्होंने इनके अगेंस्ट कभी भी पत्रकारिता की हो या कुछ भी कहा हो, ये उनके पीछे पड़े रहते हैं। कितना लोग को ये लोग गलत केस में फंसाया है, मेरे को भी इसी में फंसा रखा है। ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಕೇಂದ್ರ ಸರ್ಕಾರ ವರ್ಸಸ್ ಏಜೆನ್ಸಿಗಳ ನಡುವಿನ ಯುದ್ಧ ಅಂತಲೇ ಬಿಂಬಿತವಾಗಿತ್ತು. ಯುವ ಪೀಳಿಗೆ ಕುರಿತು ಕೇಂದ್ರ ಸಚಿವರುಗಳೇ ಟೀಕೆ ವ್ಯಕ್ತಪಡಿಸಿದರು. ಸಂಘರ್ಷದ ವಿಚಾರವಾಗಿ ಸಂಸತ್ನಲ್ಲಿ ನಿತ್ಯ ವಾಕ್ಸಮರಗಳು ಕೂಡ ನಡೀತಾ ಇತ್ತು. ಈ ಮಧ್ಯೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಏಜೆನ್ಸಿಗಳ ಜೊತೆಗೆ ಸಂವಾದವನ್ನು ನಡೆಸಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಏಜೆನ್ಸಿಗಳ ಸಂವಾದದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭಾಗಿಯಾಗಿದ್ದರು. ಜಗತ್ತನ್ನು ಒಗ್ಗೂಡಿಸುವಲ್ಲಿ ಯುವಕರ ಪಾತ್ರ ಮತ್ತು ಭಾರತೀಯರ ಮಾರ್ಗ ಹೆಸರಿನ ಸಂವಾದದಲ್ಲಿ ನಡೆದಂತಹ ಮಾತುಕತೆ ಇದಾಗಿತ್ತು. ಇದರಲ್ಲಿ ಮೋಹನ್ ಭಾಗವತ್ ಅವರು ಏಜೆನ್ಸಿಗಳು ಖಂಡಿತವಾಗಿಯೂ ಕೂಡ ರಾಷ್ಟ್ರ ವಿರೋಧಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ, ಅವರು ನಮ್ಮ ಮುಂದಿನ ಪೀಳಿಗೆ, ದೇಶದ ಶಕ್ತಿ ಅಂತೆಲ್ಲ ಹಾಡಿ ಹೊಗಳಿದ್ದಾರೆ. अभी जैन जी वो जैन अल्फा वो प्रश्न पूछते हैं, उनको लॉजिकल आंसर चाहिए, करेक्ट, और इसके साथ प्यार चाहिए। प्यार है तो ये आंसर दे सकते हैं। आपका मेरा परिचय नहीं, आपस में कोई संबंध नहीं, और आपने प्रश्न पूछा तो मैं तुमको न तो पूछने वाले, ऐसा होगा। लेकिन हम जानते हैं एक दूसरे को, आपस में कुछ संबंध है, तो आपने पूछा तो मैं जवाब दूंगा। हम लोगों को भी ऐसा देखना चाहिए कि अगर जैन जी चिल्ला रही है तो विरोध के लिए नहीं चिल्ला रही, कुछ तकलीफ है इसलिए चिल्ला रही। बिल्कुल उसको ठीक करना चाहिए। एजिटेशन जो होना है वो आपके खिलाफ या मेरे खिलाफ न होकर वो सिस्टम करेक्शन के लिए होना चाहिए। करेक्ट।